ಏನಾಯ್ತಾ ನಾಯಿಗೆ ಕೂಡ್ಸು. ಏನ ಸೂಪರ್ ಬ್ರೋ, ಸೂಪರ್. ನಿಮ್ಮ ಹೆಂಡತಿ ಸತಿ ಸಾವಿತ್ರಿ ಸೀತಾ ಮಾತೆಗಿಂತಲೂ ಗ್ರೇಟ್. ಅನುಭವ. ಸಾವನಲ್ಲೂ ನಿಮ್ಮ ಮೇಲಿರೋ ಪ್ರೀತಿನ ಬಿಟ್ಟು ಕೊಟ್ಟಿಲ್ವಲ್ಲ ಬ್ರೋ. ಸೂಪರ್ ಬ್ರೋ, ಸೂಪರ್. ಪ್ರೀತಿ ಬೇವರ್ಸಿ ನನ್ನ ಮಗನೇ, ಇಲ್ಲಿ ಹೇಳ್ತೀನಿ ಕೇಳಿ. ನಮ್ಮ ಭಗವದ್ಗೀತೆಯಲ್ಲಿ ಒಂದು ಮಾತು ಹೇಳಿದ್ದಾರೆ ಕಣ, ಆಗೋದೆಲ್ಲ ಒಳ್ಳೇದಕ್ಕೆ, ಮುಂದಾಗೋದು ಒಳ್ಳೇದಕ್ಕೆ ಅಂತ. ಅಣ್ಣ ನಿಮ್ ಬಾಯಲ್ಲಿ ಭಗವದ್ಗೀತೆನ ಫುಲ್ ಕ್ಯೂರಿಯಾಸಿಟಿ ಅಣ್ಣ. ನಾನೇನು ಉಗಾಂಡದಲ್ಲಿ ಹುಟ್ಟು ಬಂದಿದ್ದೀನೇನು? ಐ ಆಮ್ ಆಲ್ಸೋ ಇಂಡಿಯನ್ ಇಸ್ ಇಟ್? ಯಾ. ಇದು ಇನ್ನ ಕ್ಯೂರಿಯಾಸಿಟಿ ಅಣ್ಣ ನಂಗೆ. ನಿನ್ನಂತ ಬೇವರ್ಸಿ ನನ್ನ ಮಕ್ಕಳ ಬೆನ್ನು ಕಟ್ಕೊಂಡು ಓಡಾಡ್ತಿದ್ದೀನಲ್ಲ, ನಾನು ಎಂತಿ ಚಪ್ಪಲಿ ತಗೊಂಡು ನಾನೇ ಹೊಡ್ಕೋಬೇಕು. ಸುಮ್ಮನೆ ಕುತ್ಕೊಂಡ್ಬಿಡು, ಇಲ್ಲ ನನ್ನ ಬಾಯಿ ಸರಿಯಾಗಿ ಬರ್ತದೆ ಈಗ. ಅಣ್ಣ ಈ ಕುಡುಕ್ ನನ್ನ ಮಗನ ಹತ್ರ ಏನ್ ಮಾತು ನಡೀರಣ, ಎದ್ದೋಗಣ. ಅಖಿಲ್ 100% ನಿನಗೆ ಒಳ್ಳೇದಾಗತ್ತಪ್ಪ. ಗುಡ್ ನೈಟ್ ಸರ್. ಯಾಕೆ ಸರ್ ನಂದು ಫುಲ್ ಕತೆ ಕೇಳಲ್ವಾ? ಕೂತ್ಕೊಳ್ಳಿ. ಇನ್ನೇನು ಕತೆ ಎಲ್ಲ ಮುಗೀತಲ್ಲಪ್ಪ. ನೀನ್ ಹೆಂಡತಿ ಸತ್ತೋದ್ಲು. ಹೌದು. ಪೊಲೀಸ್ನವ್ನು ಅವ್ನು ಹಿಡ್ಕೊಂಡೋಗಿ ಜೈಲ್ಗೆ ಹಾಕಿದ್ರು. ಅವ್ನ ಅಲ್ಲಿಂದ ತಪ್ಪಿಸ್ಕೊಂಡ್ ಬಂದ. ನೀನ್ ಹೋಗ್ಬಿಟ್ಟು ಅವ್ನು ಸಾಯಿಸ್ಬಿಟ್ಟು ಇಲ್ಲಿ ಚೆನ್ನಾಗಿ ಪೋಟ್ಕೊಂಡ್ ಕುಂತಿದ್ಯಾ. ಅಣ್ಣ ನಡೀರಿ ಹೋಗೋಣ, ಒಳ್ಳೆ ಮೆಂಟ್ಲು ಸವಾಸ ಆಯ್ತು. ಹೇಳ್ತೀನಿ ಕೂತ್ಕೊಳ್ಳಿ. ಏನೋ ಇವನು ಕೂತ್ಕೊಳ್ರ ಸರ್. ಇನ್ನೊಂದು ಬಾಟ್ಲ. ಇನ್ನೂ ಒಂದು ಬಾಟ್ಲ? ಒಂದೇ ಒಂದು ಪ್ಲೇಟ್. ಈಗಾಗ್ಲೇ ನೀನ್ ಕುಡ್ದಿರೋ ರೇಂಜ್ಗೆ ಅಂಜಿ ನಾಗರಾಜ್ ಫೋಕಸ್ ತರ ಕಾಣ್ತಾ ಇದೆಯಾ. ಇನ್ನೂ ಒಂದು ಬಾಟ್ಲು ಕುಡಿದ್ರೆ ಫುಲ್ ಔಟ್ ಆಫ್ ಫೋಕಸ್ ಆಗ್ಬಿಡ್ತೀಯೋ. ಒಂದು ಸರ್. ಗುಂಡ್ರಗೋವಿ, ಅಯ್ಯೋ ನಿನ್ ಬಾಯಿಗೆ ನಾನು ಎಕ್ಕಡ ತುರ್ಕ ಅಲ್ಲೇನೋ ನೋಡ್ತಾ ಇದೀಯಾ? ತಗೊಂಬ. ಸೈಕೋ ನನ್ಗೆ ಯಾಕೆ ಕೊಡ್ತಾ ಇದ್ಯಾ? ತಡಿ. ಮುಖ ನೋಡ್ತಾನಂತೆ, ಮುಖ. ಬಿಡಿ ಬಾಸ್ ಹಂಗೇನೆ. ಈಗಿದೆ ಸ್ಟೋರಿಲಿ ಟ್ವಿಸ್ಟು. ಮತ್ತೆ ಟ್ವಿಸ್ಟ್? ಅಯ್ಯೋ ಏನ್ ಟ್ವಿಸ್ಟಪ್ಪ, ಮೊದ್ಲು ನಿಮಾಸ್ಕ್ ಹಾಕ್ಬೇಕು. ಇದು ನನ್ನ ಹೆಂಡತಿ ಕನ್ಸು ಸರ್. ಅಮ್ಮ ಇದು ಅವನ ಹೆಂಡತಿ ಕನ್ಸಂತೆ. ನೀ ಬಿಡ್ದೇವ್ ನೀನು. ಲೋ ನೀನ್ ಇದಕ್ಕ ನಮಸ್ಕಾರ ಕಣೋ. ಏನೋ ಇನ್ನು ಬರೀ ಕನ್ಸಲ್ಲೇ ಇದೆಯಲ್ಲೋ. ಯಾವ್ದೋ ಇದು ಕರಿ ಇಡ್ಲಿ ನಿಂಗೆ ಗೊತ್ತೇನಾ? ಅಲ್ವಾ 3 ಗಂಟೆಯಿಂದ ಕುಡಿತಾ ಇದೀನಿ ಕಣೋ. ಕಿಕ್ಕ ಹತ್ತುತ್ತೆ ಇಳಿಯತ್ತೆ. ಅದ್ಯಾವ್ದೋ ಪೊಲೀಸ್ನವ್ನು ಬಂದ ಅಂತಾನೆ, ಅವನು ಇವನ್ ಫ್ರೆಂಡ್ ಅಂತೆ. ಇವನು ಅವ್ರ ಹೆಂಡತಿನ ಹೊಡೆದು ಸಾಯಿಸ್ತಾ ಅಂತಾನೆ, ಅದು ಇವನ್ ಕಲ್ಸಂತೆ. ಇನ್ನೊಬ್ಬ ಯಾವನೋ ಬಂದ್ಬಿಟ್ಟು ಇವ್ರ ಹೆಂಡತಿನ ಅದು ಇದು ಮಾಡಿ ಹಿಂಗ್ ಮಾಡ್ದ ಅಂತಾನೆ, ಅದು ಇವ್ರ ಹೆಂಡತಿ ಕನ್ಸು ಅಂತಾನೆ. ಅಸಲಿ ಕತೆ ಏನಾಯ್ತು, ಅದ್ ಹೆಂಗಾಯ್ತು, ಅದರಿಂದ ನಿನ್ಗೆ ಏನಾಯ್ತು? ನಿನ್ನ ಹೆಂಡತಿ ಬದುಕಿದಾಳ ಸತ್ತಿದಾಳ? ಈಗಲೇ ಗೊತ್ತಾಗ್ಬೇಕು, ಇವಾಗ್ಲೇ ಗೊತ್ತಾಗ್ಬೇಕು. 3 ಬಾಟ್ಲು ಕುಡ್ದಿದ್ದೀನೋ, ನೀ ಶಾಲೆ ಬರ್ತಾ ಇಲ್ಲ. ಹೌದು, ಆ ಮಿಸ್ಸಸ್ ಆಗಕ್ ಮುಂಚೆ ಅಂದ್ರೆ ಈ ಮಧ್ಯದಲ್ಲಿ ಏನ್ ನಡೀತು ಗುರು? ಅವತ್ತು ಪಾರ್ಲರಲ್ಲಿ ಮಿಸ್ ಆಗಿದ್ದ ಅಮೃತ ಮತ್ತೆ ಬಸ್ ಸ್ಟಾಪಲ್ಲಿ ಸಿಕ್ಕಿದ್ಲು. ನಿನ್ನೆ ನೀವು ಪಾರ್ಲರ್ಗೆ ಬಂದಿದ್ರಾ? ಹೌದು, ಯಾಕೆ? ಏನಿಲ್ಲ, ಅಲ್ಲಿಂದ ಮಿಸ್ ಆಗಿ ಏನಾದ್ರು ತಗೊಂಡು ಬಂದ್ರಾ? ಇಲ್ವಲ್ಲ. ಇಲ್ವಾ? ಐಡಿ ಪ್ರೂಫ್ ಕೊಡಿ ಸರ್. ನೀವು ಕೊಡ್ರಿ, ಹೇಳ್ತೀನಿ. ಯಾರು ಅವನು? ನಿಮ್ಮ ನಂಬರ್ ಹೇಳಿ ಸರ್. ನೀವು ಯಾರು ಅಂತ ಗೊತ್ತಾಗ ಹೇಳ್ರಿ, ಹೇಳ್ತೀನಿ. 9916652524. ಓಕೆ. ನೆನಪು ಮಾಡ್ಕೊಳ್ಳಿ, ನೀವೇನಾದ್ರೂ ಅಲ್ಲಿಂದ ಕದ್ಕೊಂಬಂದ್ರ ಅಂತ. ನಾನೇನು ಕದ್ದಿಲ್ಲ ಸರ್. ಏನ್ ಡವ್ ಮಾಡ್ತೀಯ ಡೌರಾಣಿ? ನನ್ನ ಹೃದಯ ಕದ್ಬಿಟ್ಟು. ಅಯ್ಯೋ ಇಲ್ಲ. ಅಯ್ಯೋ ಡಬ್ಬ ನನ್ ಮಗನೇ, ಇನ್ನೊಂದು ಕ್ಷಣ ಇದ್ದಿರೋ ನನ್ ಕಣ್ಣಲ್ಲಿ ನೀರೇ ಬಂದ್ಬಿಡ್ತಾ ಇತ್ತು. ನಾನೇನು ನೀನು ದೊಡ್ಡ ಪೊಲೀಸ್ ಅನ್ಕೊಂಡ್ರೆ ಪೋಲಿ ನನ್ ಮಗನ್ ತರ ಆಡ್ತಿದ್ಯಾ? ಕೆಲ್ಸ ಸಾಕು. ಡ್ಯಾಶ್. ಏನ್ ಡ್ಯಾಶು? ಏನಾದ್ರೂ ಬರ್ಕೋ. ಅಲ್ಲ, ನಿನ್ ಹಿಂದೆ ನಾನ್ ಬಿದ್ದಿರೋದೇ ಹೆಚ್ಚು. ನಿನ್ನ ನೀನೇನ್ ತ್ರಿಪುರ ಸುಂದರಿ ಅನ್ಕೊಂಡಿದ್ಯಾ? ನೀನ್ ಜಸ್ಟ್ ಆವ್ರೇಜ್ ಅಷ್ಟೇ. ನನ್ನನ್ನೇ ಆವ್ರೇಜ್ ಅಂತೀಯಾ? ಏನೋ ಅನ್ಕೊಂಡಿದ್ಯಾ ನೀನು? ಫಸ್ಟ್ ಸೀನಲ್ಲೇ ಪಂಚ್ ಡೈಲಾಗ್ ಬೇಡಮ್ಮ. ನನಗೂ ಹೇಗೋ ಲವ್ ಆಗಿದೆ, ನಿನಗೂ ಲವ್ ಆಗ್ತಿದೆ. ನಾನ್ ಯಾವಾಗ ಹೇಳ್ದೆ ನಿನ್ ಮೇಲೆ ನನ್ಗೆ ಲವ್ ಆಗ್ತಿದೆ ಅಂತ? ನೀನೇನು ಹೇಳಲಿಲ್ಲ, ನನಗೆ ಗೊತ್ತು. ಹೆಂಗಂತ್ಯಾ? ಹೆಂಗೆ? ಹುಡುಗರಿಗೆ ಲವ್ ಬಂದ್ರೆ ಅವ್ರ ಕಣ್ಣಲ್ಲಿ ಗೊತ್ತಾಗತ್ತಂತೆ, ಹುಡುಗಿರಿಗೆ ಲವ್ ಬಂದ್ರೆ ನಗುನಲ್ಲಿ ಗೊತ್ತಾಗತ್ತಂತೆ. ಗೋ ಟು ಹೆಲ್. ಅವಳ ಮಾತುಗಳನ್ನ ನೋಡಿದ್ರೆ ಅವಳಿಗೂ ನನ್ನ ಮೇಲೆ ಲವ್ ಆಗಿದೆ ಅನ್ನಿಸ್ತು. ಅದಕ್ಕೆ ನೆಕ್ಸ್ಟ್ ಟೈಮ್ ಅವಳನ್ನ ಫಾಲೋ ಮಾಡ್ಕೊಂಡು ಪಾರ್ಕಲ್ಲಿ ಮೀಟ್ ಮಾಡಿದೆ. ಬಂದಿದ್ ಮ್ಯಾಟ್ರ್ ಏನು? ಮ್ಯಾಟ್ರು ಆಮೇಲೆ ಹೇಳ್ತೀನಿ. ಅಯ್ಯಪ್ಪ, ಏನೇ ಇದು? ಏನು ತುಂಬಾ ಹಾಟ್ ಆಗಿ ಕಾಣ್ತಿದ್ದೀನಾ?
ಇರೋ ತರ ಕಾಣ್ತಾ ಇದೆಯಾ? ಹೋಗ್ಲಿ ಬಿಡು. ನಿನ್ನೆ ನೀನ್ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿಲ್ಲ? ಐ ಆಮ್ ಅಖಿಲ್, ಬ್ಯಾಚುಲರ್ ಅಂಡ್ ಆಲ್ಸೋ ವರ್ಜಿನ್. ಆ ರೂಟಲ್ಲಿ ಬರ್ತಿದ್ಯಾ? ಮಾಡ್ತೀನಿ. ಅಮೃತ. ಓಕೆ. ಐ ಆಮ್ ಆಲ್ಸೋ ಬ್ಯಾಚುಲರ್. ಸೂಪರ್. ಬಟ್ ನಾಟ್ ವಾಚಿಂಗ್. ಯಾಕೆ ಶಾಕ್ ಆಯ್ತಾ? ವೀಕ್ ಆಯ್ತು. ಏನು? ಹಾರ್ಟು. ಹೀಗ್ ಪ್ರಪೋಸ್ ಮಾಡು. ಐ ಆಮ್ ರೆಡಿ. ಹಾ ನನಗ್ ಮಾತ್ರ ಕೇಳಿಸೋ ತರ ಅಲ್ಲ, ಇಲ್ಲಿರೋ ಎಲ್ಲಾರ್ಗೂ ಕೇಳಿಸೋ ತರ ಜೋರಾಗಿ ಕೂಗಿ ಕೂಗಿ ಪ್ರಪೋಸ್ ಮಾಡ್ಬೇಕು. ಏನ್ ತಮಾಷೆ ಮಾಡ್ತೀಯಾ? ಆಗಲ್ಲ ಅಲ್ವಾ? ನಿನ್ ಕೈಲಾಗಲ್ಲ ಅಲ್ವಾ? ಇದೆಲ್ಲಿರೋ ಮ್ಯಾಟ್ರ್ ಹೇಳ್ಬೇಕು ಅಂದ್ರೆ ಬೇರೆ ಕಡೆನೆ ಮೀಟರ್ ಇರ್ಬೇಕು. ಮೀಟ್ರು ನನಗೆ. ಅಮೃತ, ಐ ಲವ್ ಯು. ಓ ಮೈ ಗಾಡ್. ನೋಡಮೃತ, ನಿನಗೆ ಕಷ್ಟ ಆದ್ರೂ ಪರವಾಗಿಲ್ಲ, ನನ್ನನ್ನು ಲವ್ ಮಾಡು. ನಿನ್ನ ಕಣ್ಣಲ್ಲಿ ಒಂದು ಹನಿ ನೀರು ಬರ್ದಿರೋ ಥರ ನಾನು ನೋಡ್ಕೊಳ್ತೀನಿ. ಪ್ರೀತಿ ಭಾಷೆನ ಎಲ್ಲರೂ ಮಾತಾಡ್ತಾರೆ, ಆದರೆ ಅದು ಅರ್ಥ ಆಗೋದು ಹೃದಯಗಳಿಗೆ ಮಾತ್ರ. ನನ್ನ ಪ್ರೀತಿ ಸುಳ್ಳು ಅಂದರೆ ಇನ್ನು ಮುಂದೆ ನಾನು ಯಾವತ್ತೂ ನಿನಗೆ ಡಿಸ್ಟರ್ಬ್ ಮಾಡಲ್ಲ. ಓಕೆ? ಲವ್ ಬಂತಾ? ಈಗ ಬರುತ್ತೆ ನೋಡು. ಬಂತಾ? ಅಯ್ಯೋ, ಇನ್ನೂ ಲವ್ ಬಂದಿಲ್ವಾ? ಈಗ ಬರುತ್ತೆ ನೋಡು. ಯಾಕೋ ಇಷ್ಟ ಕಾಡ್ತಾ ಇದ್ಯಾ? ಬರೋದ್ ಬಂದೆ, ಒಂದ್ ಕೊಟ್ಟೋಗ್ಬಾರ್ದ? ಸ್ಟೂಪಿಡ್. ಮತ್ತೆ ಬಂದ. ಈಗಾದ್ರೂ ಲವ್ ಬಂತೇನೆ. ತುಂಬಾ ಜಾಸ್ತಿ ಲವ್ ಬಂದಿದೆ ಕಣೋ. ಅಟ್ಲೀಸ್ಟ್ ಏನಾದ್ರೂ ಮಾಡು, ಇಲ್ಲ ಅಂದ್ರೆ ಇಲ್ಲಿಂದ ಓಡು. ನಾಳೆ ನೀನೆಲ್ಲೇ ಇದ್ರು ನಾನ್ ಬಿಡಲ್ಲ, ನಾನೇ ಹುಡ್ಕೊ ಬಂದ್ಬಿಡ್ತೇನೆ. ಮಳೆಲೆ ಹುಡುಕೋ ಬಂದ್ಬಿಟ್ಟಿದ್ದಾಳೆ. ಇವನೇನಾ? ಒಂದ್ ನಿಮಿಷ. ಹಿರೇ, ಆಹಾ, ಇದು ನೀನೇನಾ? ಇದನ್ನ ತಕ್ಕೊಂಡೆ ಕೇಳ್ಬೋದಿತ್ತಲ್ವಾ? ನನ್ಗೆ ನಿನ್ ಮೇಲೆ ಅದ್ ಬಂದಿದೆ. ಏನೇ ಬಂದಿದ್ದು ಬರಬಾರ್ದು ನಿನ್ಗೆ? ನನ್ಗೆ ನಿನ್ ಮೇಲೆ ಲವ್ ಆಗಿದೆ. ನೀನ್ ಕಟ್ಕೊಳ್ತೀಯಾ ಇಲ್ಲ ನಾನ್ ಕಟ್ಕೊಳ್ಳ? ಸದ್ಯಕ್ಕೆ ಕಟ್ಕೊಳ್ಳಲ್ಲ, ಇಟ್ಕೊಂತೀನಿ. ನೀನ್ ಹೇಳಿದ ಮಾತ್ನ. ಅದೆಲ್ಲ ನನಗೆ ಗೊತ್ತಿಲ್ಲ. ಐ ಲವ್ ಯು, ಯು ಮಸ್ಟ್ ಲವ್ ಮಿ ಅಷ್ಟೇ. ಮಳೆ ಬರೋ ಟೈಮಲ್ಲಿ ಕೇಳೋ ಮಾತೇನೆ ಇದು. ಅದಕ್ಕೆ ಕೇಳ್ತಾ ಇರೋದು. ಇದೊಂದು ಗಂಭೀರವಾದ ಸಮಸ್ಯೆ ಅನ್ಸುತ್ತೆ. ನಾವಿಬ್ರು ಕೂತ್ಕೊಂಡು ಸಪ್ರೇಟ್ ಆಗಿ ಯೋಚನೆ ಮಾಡಿ ಮಾತಾಡ್ಬೇಕು. ಇದು ನನ್ನ ಅಡ್ರೆಸ್. ನಾಳೆ ನಮ್ಮ ಮನೆಗೆ ಬಾ, ನಾವಿಬ್ರು ಕೂತ್ಕೊಂಡು ಡೀಪ್ ಆಗಿ ಯೋಚನೆ ಮಾಡಿ ಒಂದು ಡಿಸಿಷನ್ಗೆ ಬರೋಣ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನಮ್ಮ ಮನೇಲಿ ಯಾರೂ ಇಲ್ಲ. ಲವ್ ಬಂದಿದೆ ತಾನೇ? ನಾಳೆ ಬಂದೇ ಬರ್ತೀಯಾ?